ನನ್ನ ಯೋಜನೆ 100ಕ್ಕೆ 100ರಷ್ಟು ಯಶಸ್ವಿ ಆಯಿತು. ಈ ಹಿತ ನನ್ನ ಮಾಯಾಜಾಲಕ್ಕೆ ಸಂಪೂರ್ಣವಾಗಿ ವಶ ಆಗಿದ್ದಾಳೆ. ಈಗ ಅಂಬಿಕಾ, ದುರ್ಗಾ, ಈ ನಿಮ್ಮ ಮಗಳನ್ನ ನನ್ನಿಂದ ಹೇಗೆ ಕಾಪಾಡ್ಕೊಳ್ತೀರೋ ನಾನು ನೋಡ್ತೀನಿ. ಹಿತ ಈಗ ನನ್ನ ಅಧೀನ. ನಾನಲ್ದೆ ಉಳಿಸೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ದುರ್ಗಾ, ದುರ್ಗಾ, ಮಣಿ, ಯಾಕೆ ಕಿರಿಸ್ತಿದ್ಯಾ? ಏನಾಯ್ತು? ಹಿತ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಯ್ತು ದುರ್ಗಾ. ಪುಟ್ ಮೇಡಮ್ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ನಿಜವಾಗ್ಲೂ? ಹೌದು ದುರ್ಗಾ, ನಿಜವಾಗ್ಲೂ ನನ್ಗೆ ಹಿತ ಬಗ್ಗೆ ಗೊತ್ತಾಯ್ತು. ಎಲ್ಲಿದ್ದಾಳೆ? ಬೇಗ ಹೇಳು ಮಣಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳೆ ಮನೆ ಇದೆ, ಅಲ್ಲಿ ಹಿತ ತಲೆ ಸುತ್ತ ಬಿದ್ದಿದ್ಲು. ನಾನು ಅವಳನ್ನ ಎಬ್ಸೋಕ್ ತುಂಬಾ ಟ್ರೈ ಮಾಡಿದೆ, ಆದ್ರೆ ಅವಳಿಗೆ ಎಚ್ಚರನೇ ಆಗ್ಲಿಲ್ಲ. ದುರ್ಗಾ, ಇನ್ ತಡ ಮಾಡೋದ್ ಬೇಡ. ಈಗ್ಲೇ ಆ ಹಳೆ ಮನೆ ಹತ್ರ ಹೋಗಿ ಏನಾಗಿದೆ ಅಂತ ನೋಡೋಣ ಬಾ. ಸರಿ ಅಕ್ಕ. ಪುಟ್ ಮೇಡಮ್ ಏನಾಯ್ತಮ್ಮ? ಕಣ್ಬಿಡು ಪುಟ್ ಮೇಡಮ್, ಪುಟ್ ಮೇಡಮ್ ಕಣ್ಬಿಡು. ಹಿತ, ಹಿತ ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಬಿದ್ದಿದ್ಯಾ? ಎದ್ದೇಳಮ್ಮ. ಚಿನಿ ಅಕ್ಕ, ಏನಾಯ್ತು ಇವಳಿಗೆ? ಯಾಕೆ ಕಣ್ಬಿಡ್ತಿಲ್ಲ? ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಬಹುಶಃ ಬಿಸಿಲಿಗೆ ತಲೆ ಸುತ್ತ ಬಿದ್ದಿರ್ಬೇಕು. ಬೇಗ ಇವಳನ್ನ ಮನೆಗೆ ಕರ್ಕೊಂಡು ಹೋಗೋಣ. ಆದಷ್ಟು ಬೇಗ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಸರಿ ಅಕ್ಕ, ಪುಟ್ ಮೇಡಮ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಬಾಸ್ಗೊಂದ್ಸಲ ಫೋನ್ ಮಾಡಿಬಿಡ್ತೀನಿ. ಹಾಂ, ಬೇಗ. ಹಲೋ ದುರ್ಗಾ, ಏನಾಯ್ತು? ಏನಾದರೂ ಗೊತ್ತಾಯ್ತಾ? ಬಾಸು, ಪುಟ್ ಮೇಡಮ್ ಸಿಕ್ಕಿದ್ಲು. ವಾಟ್? ನಿಜ ಹೇಳ್ತಾ ಇದೆಯಾ ದುರ್ಗಾ? ಹೌದು ಬಾಸು, ಇಲ್ಲಿ ಯಾವುದೋ ಹಳೆ ಮನೆ ಮುಂದೆ ತಲೆ ಸುತ್ತ ಬಿದ್ದಿದ್ದಾಳೆ. ಎದ್ದೇಳ್ಸಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅವಳು ಎದ್ದೇಳ್ತಿಲ್ಲ ಬಾಸು. ನನ್ಗೆ ಯಾಕೋ ಭಯ ಆಗ್ತಿದೆ. ದುರ್ಗಾ, ನೀನು ಭಯ ಪಡಬೇಡ, ಅವಳಿಗೆ ಏನೂ ಆಗಿರಲ್ಲ. ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ. ಬೇಡ ಬಾಸು, ಪುಟ್ ಮೇಡಮ್ನ ಕರ್ಕೊಂಡು ನಾನೇ ಮನೆಗೆ ಬರ್ತೀನಿ. ನೀವು ಆದಷ್ಟು ಬೇಗ ಡಾಕ್ಟರ್ನ ಕರ್ಕೊಂಡು ಮನೆಗೆ ಬನ್ನಿ. ಸರಿ, ನೀನು ಹಿತನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗು. ಸರಿ ಬಾಸು, ನೀವು ತಡ ಮಾಡಬೇಡಿ. ಆಯ್ತಾಯ್ತು, ನಾನು ಬೇಗ ಬರ್ತೀನಿ. ಹಾಂ ಅಕ್ಕ, ಪುಟ್ ಮೇಡಮ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗೋಣ. ನನಗೆ ಯಾಕೋ ಭಯ ಆಗ್ತಿದೆ. ಹೌದಕ್ಕ, ಬೇಗ ಕರ್ಕೊಂಡು ಹೋಗೋಣ. ನನಗೂ ಯಾಕೋ ಈ ಜಾಗ ಸರಿ ಅನ್ನಿಸ್ತಿಲ್ಲ. ಕರ್ಕೋ. ಅದ್ಭುತ, ಅತಿ ಅದ್ಭುತ ಮಾಲ್ವಿಕಾ. ನಿನ್ನ ಮಾಂತ್ರಿಕ ಶಕ್ತಿ ಮತ್ತು ಕುಟಿಲತೆಯ ಮುಂದೆ ಆ ಸಣ್ಣ ಹುಡುಗಿ ಹಿತ ಮಾತ್ರವಲ್ಲ, ಇಡೀ ಕುಟುಂಬವೇ ಧೂಳಿಪಟವಾಗುವ ಹೊತ್ತು ಈಗ ಸಮೀಪಿಸಿದೆ. ಆ ಹಿತ ತನ್ನ ಸ್ವಂತ ಇಚ್ಛೆಯಿಂದಲೇ ನಮ್ಮ ಬಲೆಗೆ ಬಂದು ಬೀಳುವಂತೆ ಮಾಡಿದೀಯ. ಅಂತೂ ನನ್ನ ನಂಬಿಕೆ ಉಳಿಸಿಕೊಂಡೆ. ಹೇಳಿರ್ಲಿಲ್ವಾ ಅಮ್ಮ, ಈ ಮಾಳ್ವಿಕಾ ಯಾವತ್ತೂ ಸೋಲೋ ಆಟ ಆಡೋಲ್ಲ. ಇದೆಲ್ಲ ಆಗಿದ್ದು ನಿಮ್ಮ ಕೃಪೆಯಿಂದ ಅಮ್ಮ, ನೀವು ನನಗೆ ಕೊಟ್ಟ ಶಕ್ತಿಯಿಂದ. ನನ್ನ ಈ ತಂತ್ರ ಕುತಂತ್ರ ಎರಡೂ ಕೆಲಸಕ್ಕೆ ಬಂತು. ಹೌದು ಮಾಳವಿಕಾ, ಎಲ್ಲವೂ ನಾವು ಅಂದುಕೊಂಡಂತೆಯೇ, ನಾವೇ ಬರೆದ ಕಥೆಯಂತೆಯೇ ನಡೀತಾ ಇದೆ. ಆದರೆ ಆಟ ಇಲ್ಲಿಗೆ ಮುಗಿದಿಲ್ಲ ಅನ್ನೋದು ನೆನಪಿರಲಿ. ಗೊತ್ತಿದೆ ಅಮ್ಮ, ದುರ್ಗಾಗಾಗ್ಲಿ, ಅಂಬಿಕಾಗಾಗ್ಲಿ ಅಥವಾ ಶರತ್ಗೆ ಆಗ್ಲಿ ಆ ಹಿತ ಎದುರಿಸ್ತಾ ಇರೋ ಅಸಲಿ ಅಪಾಯದ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ನಿಮಗ್ ಚಿಂತೆ ಬೇಡ ಅಮ್ಮ. ಅತಿಯಾದ ವಿಶ್ವಾಸ ಅಪಾಯಕ್ಕೆ ದಾರಿ. ಯಾವ ಕಾರಣಕ್ಕೂ ಹಿತ ಎಚ್ಚರ ಆಗಬಾರದು. ಇಲ್ಲಮ್ಮ, ಖಂಡಿತವಾಗ್ಲೂ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ಯಾಕೆಂದ್ರೆ ನಾನು ಅವಳಿಗೆ ಸಾಮಾನ್ಯವಾದ ವಿಷಪ್ರಾಶನ ಮಾಡಿಸಿರೋದಲ್ಲ, ಅದು ಆತ್ಮವನ್ನೇ ಶರೀರದಿಂದ ಬೇರ್ಪಡಿಸೋ ಅಂತ ಮಾಂತ್ರಿಕ ಶಕ್ತಿ. ಈಗಿನಿಂದ ಇನ್ನು 24 ಗಂಟೆಗಳು. ಇನ್ನು 24 ಗಂಟೆಗಳಲ್ಲಿ ಹಿತನ್ಗೆ ಪ್ರಜ್ಞೆ ಬರದೆ ಹೋದ್ರೆ ಅವಳ ಆತ್ಮ ಶಾಶ್ವತವಾಗಿ ನಮ್ಮ ವಶಕ್ಕೆ ಸೇರುತ್ತೆ. ಅವಳ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಹಿಡಿತಕ್ಕೆ ಬರುತ್ತೆ ಅಮ್ಮ. ಹಾಗಾಗಲೇಬೇಕು ಮಾಳವಿಕಾ, ಇದು ನಮಗೊದಗಿರುವ ಸದಾವಕಾಶ. ಇದರಲ್ಲಿ ನೀನು ಗೆಲುವು ಸಾಧಿಸಲೇಬೇಕು. ಖಂಡಿತ ಅಮ್ಮ, ಖಂಡಿತ.
ಈ ಸರಿ ನಮ್ಮ ಗೆಲುವು ನಿಶ್ಚಿತ. ಒಂದು ಸರಿ ಆಕೆಯ ಆತ್ಮ ನಮ್ಮ ವಶ ಸೇರಿದ್ರೆ ನಿಮ್ಮ ಶಕ್ತಿಗೆ ಯಾವುದೇ ತಡೆ ಇರುವುದಿಲ್ಲ. ಯಾವ ದೈವ ಶಕ್ತಿಗೂ ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಆ ದುರ್ಗಾ ಮತ್ತು ಅಂಬಿಕಾಗೆ ಸತ್ಯದ ಸುಳಿವು ಸಿಕ್ಕಿ ಅವರು 24 ಗಂಟೆ ಒಳಗೆ ರಹಸ್ಯವನ್ನು ಕಂಡುಹಿಡಿದು ಬಿಟ್ಟರೆ ಅಸಂಭವ. ಆ ರಹಸ್ಯದ ಸುಳಿವು ಸಿಗದಂತೆ ಕಾಲಚಕ್ರವನ್ನ ಕಟ್ ಹಾಕಿದ್ದೀನಿ. ನಮ್ಮ ಹೊರತಾಗಿ ಆ ರಹಸ್ಯವನ್ನ ಭೇದಿಸಲು ಆ ಮೂರ್ಖರಿಗೆ ಸಾಧ್ಯವೇ ಇಲ್ಲ. ಈ ಯುದ್ಧದಲ್ಲಿ ಅಂತಿಮ ಗೆಲುವು ನಮ್ಮದೇ ಅಮ್ಮ, ನಮ್ಮದೇ. ಸಂಭ್ರಮಿಸುವ ಸಮಯ ಇನ್ನು ಬಂದಿಲ್ಲ ಮಾಳವಿಕಾ. ಇನ್ನು 24 ಗಂಟೆಯ ಅವಧಿ ಬಹಳ ಮುಖ್ಯ. ಆ ಹಿತಾಳಿಗೆ ಎಚ್ಚರ ಆಗದಂತೆ ಎಚ್ಚರಿಕೆಯಿಂದ ಕಾಯುವ ಹೊಣೆ ನಿನ್ನದು. ಆಗಲಿ ಅಮ್ಮ, ಅದನ್ನ ನಾನ್ ನಿಭಾಯಿಸ್ತೀನಿ. ಡಾಕ್ಟರ್, ಹಿತಾಗ್ ಏನಾಗಿದೆ? ಅಣ್ಣ, ಯಾಕೆಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಡಾಕ್ಟರ್ ಹಿತನ ಚೆಕ್ ಮಾಡ್ತಿದಾರಲ್ವಾ? ಶರತ್, ಹಿತ ಕಂಡೀಷನ್ ನೀವು ಅನ್ಕೊಂಡ್ರಷ್ಟು ಈಸಿ ಇಲ್ಲ. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ಡಾಕ್ಟ್ರೆ, ಅದೇನು ಅಂತ ನೇರವಾಗಿ ಹೇಳಿ. ಪುಟ್ ಮೇಡಮ್ಗೆ ಏನೂ ಆಗಿಲ್ಲ ಅಲ್ವಾ? ಅವಳು ಹುಷಾರಾಗಿ ಇದ್ದಾಳೆ ತಾನೆ? ಆಕ್ಚುಲಿ ಶಿ ಇಸ್ ಇನ್ ಕೋಮಾ. ಕೋಮಾನ? ಡಾಕ್ಟ್ರೆ, ಏನ್ ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ಕೋಮಾಗ ಹೋಗೋದು ಅಂದ್ರೆ ಏನು? ಇಲ್ಲ. ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವೇ ಹೀಗೆ ಬ್ರೇಕ್ ಡೌನ್ ಆದ್ರೆ ನಮ್ಮ ಸ್ಥಿತಿ ಏನು? ಇಲ್ಲ ಶಾನ್ವಿ, ಡಾಕ್ಟರ್ ನೋಡಿದ್ರೆ ಪುಟ್ ಮೇಡಮ್ ಕೋಮಾಗ ಹೋಗಿದ್ದಾಳೆ ಅಂತಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಟ್ರೂತ್. ಇದನ್ನ ನೀವು ಒಪ್ಕೊಳ್ಳೇಬೇಕು. ಹಾ ಡಾಕ್ಟರ್, ಇದಕ್ಕಿದಾಗೆ ಹಿತ ಕೋಮಾಗ ಹೋಗಕ್ಕೆ ಹೇಗೆ ಸಾಧ್ಯ? ಎಸ್ ಶರತ್, ಹಿತ ಇದ್ದಕ್ಕಿದ್ದಂಗೆ ಹೇಗೆ ಕೋಮಾಗೋದ್ಲು ಅಂತ ರಿಲೆವೆಂಟ್ ಆಧಾರನ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ.